ಇದು ಕೊಪ್ಪಳ ತಾಲೂಕು. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ. ಹೌದು. ಹಿರೇಬಗನಾಳ್ ಗ್ರಾಮದಲ್ಲಿ ಹ್ಮ್. ಇವ್ರು ತಮ್ಮ ಹೆಸರು ಬಸ್ ರೈತರು ಬಸವರಾಜ್. ಬಸವರಾಜ್ ಅಂತೇಳಿ ಈ ಗೋವಿನ ಜೋಳ ಅಂದ್ರೆ ಮೆಕ್ಕೆಜೋಳ ಹಾಕಿದ್ರು. ನಾಟಿ ಮಾಡಿದ ಇದು ಸೀಡ್ಲಿಂಗ್ ಆದ್ಮೇಲೆ ಒಂದು 30 ದಿನಕ್ಕೆ ಈ ಸುಳಿಯಲ್ಲಿ ಸೈನಿಕ ಹುಳು ಬಾಧ ಬಹಳ ಆಯ್ತು. ಈ ಭಾಗದಲ್ಲಿ ಬಹಳ ಜನ ಹಾಕಿದ್ದಾರೆ. ಇವರಿಗೂ ಬಹಳ ಅದು ಹುಳು ಸುಳಿಯಲ್ಲಿ ಸೈನಿಕ ಹುಳು ಬಾಧ ಬಂತು. ಆ ಟೈಮಲ್ಲಿ ಇವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಮ್ಮ ಮಾಲ್ತೇಶ್ ಪಾಟೀಲ್ ಅವ್ರನ್ನ ಇಲ್ಲಿ ಕಳಿಸಿದ್ವಿ. ಕಳಿಸಿದ ಮೇಲೆ 35ನೇ ದಿನಕ್ಕೆ ಇದಕ್ಕೆ ನಾವು ಒಂದು ಸ್ಪ್ರೇ ಕೊಟ್ಟಿವಿ, ಮಯೂರ ಅಂತೇಳಿ. ನಮ್ಮ ವೈಕೆ ಲ್ಯಾಬೊರೇಟರಿ ಅವ್ರದ್ದು ಮಯೂರ ಸ್ಪ್ರೇ ಕೊಟ್ಟಿವಿ. ಕೊಟ್ಟ ಮೇಲೆ 24 ತಾಸಲ್ಲಿ ಆ ಸುಳಿಯಲ್ಲಿರ್ತಕ್ಕಂತ ಹುಳು ಮೇಲೆ ಬಂದು, ಸೈನಿಕ ಹುಳು ಮೇಲೆ ಬಂದು ಎಲಿ ಮೇಲೆ ಸತ್ತಿದಾವ ಎಲ್ಲಾ ಗಿಡದಲ್ಲಿ. ಇಲ್ಲಿ ಬಂದ್ರೆ ನೋಡ್ರಿ, ಇಲ್ಲಿ ಬರ್ರಿ ಸ್ವಲ್ಪ. ಇದು ಸತ್ತಾವ್ ಸರ್, ಎಲ್ಲಾ ಸತ್ತಾವ್. ಸತ್ತಾವಲ್ರಿ ಎಲ್ಲ. ಸತ್ತಾವ್ರಿ ನೋಡ್ರಿ. ಇಲ್ಲಿ ನೋಡ್ರಿ, ಈ ತರ ಹೊರಗಡೆ ಬಂದು ಸತ್ತಿದಾವ ಸುಳಿಯಲ್ಲಿರ್ತಕ್ಕಂಥವು. 2 ದಿನದಾಗ ಎಲ್ಲ ಸತ್ತೋಗ್ಯಾವ ಸರ್. 2 ದಿನದಲ್ಲಿ ಎಲ್ಲ ಹೊಲ ಕ್ಲೀನ್ ಆಗಿದೆ. ಹ್ಮ್. ಸರ್, ಈಗ ನೀವು ಮೊದ್ಲೆಲ್ಲ ಸುಳಿಯಲ್ಲಿ ಗುಳಿಗೆ ಹಾಕೋದು, ಗುಳಿಗೆ. ಟ್ರೀಸಿ ಹಾಕೋದು ಅದೆಲ್ಲ ಮಾಡ್ತಾ ಇದ್ರಿ. ಗುಳಿಗೆ ಹಾಕ್ತಿದ್ವಿ ಸರ್. ಲೇಬರಿಂಗ್ ಕಾಸ್ಟ್ ಎಲ್ಲ ಬಾಳ ಆತಿತ್ತಲ್ಲ ಎಕ್ರಿಗೆ. ಹಾ ಸರ್. 4-5 ಮಂದಿ ಲೇಬರು ಅದೆಲ್ಲ ಬೇಕಾಗಿತ್ತು. ಈಗ ಈಸಿ, ನೀವು ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕು, ಹೊರಗ್ ಬಂದು ಉಳು ಸಾಯ್ತಾ ಇದಾವೆ. ನಿಮ್ಗೆ ಹೇಗ್ ಅನಿಸ್ತಾ ಇದೆ ನಮ್ ಮಯೂರ? ಚೆನ್ನಾಗ್ ಅನಿಸ್ತಾ ಇದೆ. ಚೆನ್ನಾಗ್ ಅನಿಸ್ತಾ ಇದೆ. ನಿಮ್ಗೆ ಕೆಲ್ಸಾನು ಬಾಳ ಕಡಿಮೆ ಮಾಡಿದೆ. ಕಡಿಮೆ ಸರ್. ಕಾನ್ಫಿಡೆಂಟ್ ಬಂತ ಬೆಳಿಬೋದಂತ ಈಗ ಮೆಕ್ಕೆಜೋಳನ? ಹಾ ಚೆನ್ನಾಗ್ ಬಂದ ಸರ್. 8 ಹೊಲನು ಸಾಲಿ ಚೆನ್ನಾಗಿ ಬಂದಿದೆ. 8 ಸಾಲಿ ಸ್ಪ್ರೇ ಮಾಡಿದ್ರಿ, ಇವು ಚೆನ್ನಾಗ್ ಬಂದವ 8 ಸಾಲ. ಆಮೇಲೆ ಅದನ್ನೆಲ್ಲ ಮಾಡಿದ್ವಿ. ಫಸ್ಟ್ 8 ಸಾಲ ಡೆಮೋ ಮಾಡಿದ್ವಿ. ಆಮೇಲೆ ಹೊಲ ಎಲ್ಲ ಸ್ಪ್ರೇ ಮಾಡಿದಾರ ಅವರು. ಹ್ಮ್. ಬಟ್ ಇದ್ರದ್ದು ಇನ್ನೊಂದ್ ಏನಂದ್ರೆ, ನಮ್ದು ಮಯೂರ ಸ್ಪ್ರೇ ಮಾಡಿದ್ಮೇಲೆ ಆ ಸೈನಿಕ ಹುಳು ಸಾಯೋದಲ್ದೆ ಒಂದು ಗೊಬ್ಬರ ಕೊಟ್ರೆ ಏನ್ ಕಲರ್ ಬರ್ಬೇಕು, ಕಪ್ಪಾಗಿ ಆ ತರ ದಡ್ಸ್ ಬಂದಿದೆ ಹೊಲ. ನೀವು ಇನ್ನೂ ಈಗ ಬೇರೆ ರೈತರಿಗೂ ಹೇಳಕ್ ಇಷ್ಟ ಪಡ್ತಿರಲ್ಲ ಈ ತರ ಮಯೂರ ಹಾ, ಸ್ಪ್ರೇ ಮಾಡ್ರಂತ? ಯಾವ ಹೌದು, ಹೇಳ್ರಿ. ಯಾಕಂತ ಕೇಳ್ರಿ, ಈ ಭಾಗದಲ್ಲಿ ನೋಡಿದೆ ನಾನು, ಸುಳಿಯಲ್ಲಿ ಗುಳಿಗೆ ಹಾಕೋದು, ಅದ್ ಹಾಕೋದು, 5-6 ಜನ ಲೇಬರ್ ಹಿಡ್ಕೊಂಡು ಬಾಳ ಒದ್ದಾಡ್ತಾ ಇದ್ದೆ. ಅದಕ್ಕೆ 2-3 ಹೊಲಗಳಿಗೆ ನಾವು ಫಸ್ಟ್ ಡೆಮೋ ಕೊಟ್ಟಿವಿ, ನೀವು ರಿಸಲ್ಟ್ ನೋಡ್ರಿ ಅಂತ. ಅದನ್ನ ನೋಡಿದ್ಮೇಲೆ ಇಲ್ಲಿ ಭಾಗದ ರೈತರೆಲ್ಲ ಮಾಡ್ತಾ ಇದಾರೆ ಸ್ಪ್ರೇ. ಈ ಎಲ್ಲರಿಗೂ ಬಹಳ 24 ಅವರ್ಸ್ ಅಲ್ಲೇ ವರ್ಕ್ ಮಾಡ್ತಾ ಇದೆ ಇದು. 24 ಅವರ್ಸ್ ಅಲ್ಲಿ ಅವ್ರ ಕಣ್ಣು ಮುಂದೆನೆ ಹುಳು ಹೊರಗೆ ಬಂದ್ ಸಾಯೋದು ಕಾಣ್ತಾ ಇದೆ. ಅದಕ್ಕೋಸ್ಕರ ಈ ಭಾಗದ ರೈತರಿಗೆ ನಂದು ಒಂದೇ ಒಂದು ವಿನಂತಿ, ವೈಕೆ ಲ್ಯಾಬೊರೇಟರಿ ಕಳ್ಳಿಂತ ಯಾರ್ಯಾರು ಗೋವಿನ ಜೋಳ ಹಾಕಿರಿ, ಮೆಕ್ಕೆಜೋಳ ಹಾಕಿರಿ, ಇಲ್ಲಿ ಈ ಹೊಲನು ನೋಡ್ಬೋದು ಬಂದು. ನಿಮ್ಗೆ ಡೌಟ್ಸ್ ಇದ್ರೆ ಎಲ್ಲರೂ ಈ ಮಯೂರನ ಸ್ಪ್ರೇ ತಗರಿ. 24 ತಾಸದಲ್ಲಿ ಸೈನಿಕ ಹುಳು ಬಾಧನೆ ನಿಮ್ಗೆ ಇರಲ್ಲ ಅಂತ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.